ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ RSS ಅಂತೇನೂ ಇಲ್ಲ. ಯಾರೇ ಮಾಡಬೇಕಾಗಿದ್ರು ಕೂಡ ಕಾಂಗ್ರೆಸ್ಸು, RSS ಅಥವಾ ಇನ್ಯಾವುದನ್ನು ನಮ್ಮ ಯೂತ್ ಕಾಂಗ್ರೆಸ್ಸು ಅಥವಾ ಇನ್ಯಾವುದನ್ನು ಸಂಘ ಸಂಸ್ಥೆಗಳು ಮಾಡಬೇಕಾದ್ರೆ ಸರ್ಕಾರಿ ಅನುಮತಿ ಬೇಕು ಅಂತ ಹೇಳಿದ್ವಿ. ಅದರ ಮೇಲೆ ಸಿಂಗಲ್ ಬೆಂಚಲ್ಲಿ ಅದನ್ನು ಒಪ್ಪಿರಲಿಲ್ಲ. ಡಬಲ್ ಬೆಂಚು ಮತ್ತು ಸಿಂಗಲ್ ಬೆಂಚ್ಗೆ ಅಪೀಲ್ ಹಾಕ್ಕೊಳ್ಳಿ ಅಂತ ಹೇಳಿದ್ದಾರೆ ಅಷ್ಟೇ. ಅಪೀಲ್ ಹಾಕ್ಕೊಂಡ್ರೆ ಆಯಿತು. ಈಗ ಮೊನ್ನೆ ಒಂದು ಸರ್ಕ್ಯುಲರ್ ಮೇಲೆ ಮಾಡಿದ್ವಿ. ಸರ್ಕ್ಯುಲರ್ ಮೇಲೆ ಮಾಡೋ ತಪ್ಪು ಅನ್ನೋ ಆಗಿದ್ದರೆ ಕಾನೂನು ತಿದ್ದುಪಡಿ ತರಬೇಕಾಗುತ್ತೆ ಅಷ್ಟೇ. ಇದೇನು ನಾವೇನು ಹೊಸದಾಗೇನು ಮಾಡಿರಲ್ವಲ್ಲ. ನಾವು ಹಿಂದೆ ಜಗದೀಶ್ ಶೆಟ್ಟರ್ ಅವರು ಮಾಡಿದಂಥ ಒಂದು ಸರ್ಕ್ಯುಲರ್ ಅದು. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿ ಅವರಿದ್ದಂಥ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳ ಆವರಣದಲ್ಲಿ ಯಾವುದೇ ಸಭೆ ಸಮಾರಂಭ ನಡೆಸಬೇಕಾಗಿದ್ದರೆ ಅನುಮತಿ ಬೇಕು ಅಂತ ಹೇಳಿದರು. ಅದನ್ನೇ ನಾವು ಮುಂದುವರಿಸಿದ್ವಿ ಅಷ್ಟೇ. ಇದು ಬಿ ಜೆ ಪಿಯವರು ಇದನ್ನು ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಒಂದು ಈ ವೋಟ್ ಚೋರಿ ಅನ್ನೋದು ಮತಗಳ ಕದಿಯುವಿಕೆ ಇದೇನು ಹೊಸದೇನಲ್ಲ. 2014ರಿಂದಲೂ ಕೂಡ ನಮ್ಮ ದೇಶದಲ್ಲಿ ಇದು ಪ್ರಾರಂಭ ಆಗಿದೆ. 2019, 2024, 23, 24 ಎಲ್ಲ ಚುನಾವಣೆಗಳಲ್ಲೂ ಕೂಡ BJPಯವರು ಕುತಂತ್ರ ಮಾಡಿ, ಮತ್ತು ಇತ್ತೀಚೆಗೆ ಎಲೆಕ್ಷನ್ ಕಮಿಷನ್ ಅಂತೂ ಅವ್ರ ಜೊತೆನೇ ಶಾಮೀಲಾಗಿಬಿಟ್ಟಿದ್ದಾರೆ. ಶಾಮೀಲಾಗಿ ಇದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಮಗೆ ಅಂದರೆ ನಮ್ಮ ಮಿತ್ರ ಪಕ್ಷಗಳಿಗೆ 30 ಸ್ಥಾನ ಬಂತು ಪಾರ್ಲಿಮೆಂಟಲ್ಲಿ. BJP ಮಿತ್ರ ಪಕ್ಷಗಳಿಗೆ ಪಾರ್ಲಿಮೆಂಟಲ್ಲಿ 18 ಸ್ಥಾನ ಬಂತು. ಯಾವಾಗ ನಮಗೆ 30 ಸ್ಥಾನ ಬಂತೋ ಕಾಂಗ್ರೆಸ್ಸು ಮತ್ತು ಶರದ್ ಪವಾರ್ ಪಕ್ಷ ಮತ್ತು ಶಿವಸೇನೆ ಉದ್ಧವ್ ಠಾಕ್ರೆ ಅವರ ಪಕ್ಷ 30 ಸ್ಥಾನ ಬಂತು. ಅಸೆಂಬ್ಲಿನಲ್ಲಿ ನಾವು ಗೆಲ್ತೀವಿ ಅಂತೇಳಿ ಅಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದ್ರು. 3 ತಿಂಗಳಲ್ಲಿ ತದ್ವಿರುದ್ಧ ಆಯಿತು. ಅಸೆಂಬ್ಲಿನಲ್ಲಿ ಅವರ ಮಿತ್ರ ಪಕ್ಷಗಳು 200 ಸ್ಥಾನಕ್ಕೆ ಮೇಲೆ ಬಂತು. 18 ಸ್ಥಾನ ಪಾರ್ಲಿಮೆಂಟಲ್ಲಿ ಗೆದ್ದಿದ್ದವ್ರಿಗೆ, ನಮಗೆ 30 ಸ್ಥಾನ ಗೆದ್ದಿದ್ದವ್ರಿಗೆ 60-70 ಬಂತು. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ, ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ನಾಂದೇಡ್ ಅಂತ ಒಂದು ಪಾರ್ಲಿಮೆಂಟ್ ಕ್ಷೇತ್ರ ಇತ್ತು. ಅಲ್ಲಿ ಬೈ ಎಲೆಕ್ಷನ್ ಆಯಿತು ಬೇರೆ ಯಾವುದೋ ಕಾರಣದಿಂದ. ಅಂದರೆ ಅಸೆಂಬ್ಲಿ ಎಲೆಕ್ಷನ್ನು, ನಾಂದೇಡ್ ಬೈ ಎಲೆಕ್ಷನ್ನು ಒಂದೇ ದಿನ ಆಯಿತು. ನಾಂದೇಡ್ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. ಅದೇ ದಿನ ಅಸೆಂಬ್ಲಿ ಚುನಾವಣೆ. ಅಲ್ಲಿ ಒಂದು ಲೋಕಸಭಾ ಕ್ಷೇತ್ರಕ್ಕೆ 6 ವಿಧಾನಸಭೆ ಕ್ಷೇತ್ರ ಇರುತ್ತೆ. 6ಕ್ಕೆ 6 ಕೂಡ ಕಾಂಗ್ರೆಸ್ ಒಂದೂ ಗೆಲ್ಲಲ್ಲ, ಪಕ್ಷಗಳು ಒಂದೂ ಗೆಲ್ಲಲ್ಲ. 2 ಲಕ್ಷ ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಪಾರ್ಲಿಮೆಂಟಲ್ಲಿ ಗೆಲ್ತಾರೆ. ಆವತ್ತೇ ವೋಟು, ಅದೇ ಜನ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ 6ಕ್ಕೆ 6 ಕೂಡ BJP ಮಿತ್ರ ಪಕ್ಷಗಳು 25,000, 30,000 ಲೀಡಿಂಗಲ್ಲಿ ಗೆಲ್ತಾರೆ. ಇದಕ್ಕಿಂತ ನಿದರ್ಶನ ಇನ್ನೇನು ನಾವು ಹೇಳೋಕ್ಕಾಗಲ್ಲ. ನಮ್ಮ ಬ್ರಿಟಿಷ್ನವರು ನಮ್ಮ ದೇಶ ಬಿಟ್ಟೋದ್ರು. ನಮ್ಮ ದೇಶ ಬಿಟ್ಟೋದ್ಮೇಲೆ ನಮ್ಮ ನ್ಯಾಷನಲ್ ಅಂತಮ್ಮು ಯಾವುದಿರಬೇಕು, ನಮ್ಮ ಫ್ಲ್ಯಾಗ್ ಯಾವುದಿರಬೇಕು, ಆಮೇಲೆ ನಮ್ಮ ಪಾರ್ಲಿಮೆಂಟ್ ಹೇಗಿರಬೇಕು, ನಮ್ಮ ಸಂವಿಧಾನ ಹೇಗಿರಬೇಕು, ನಮ್ಮ ದೇಶದ ಆಡಳಿತ ಹೇಗಿರಬೇಕು ಅಂತ ನಮ್ಮ ಸ್ವಾತಂತ್ರ್ಯ ನಮಗೆ ಸ್ವಾತಂತ್ರ್ಯ ಕೊಟ್ಟ ಮೇಲೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಆಗಿನ ಪ್ರಧಾನಮಂತ್ರಿಗಳು, ಆಗಿನ ಎಲ್ಲ ಮುಖಂಡರು, ಆಗಿನ ಮಂತ್ರಿಮಂಡಲ ತೀರ್ಮಾನ ಮಾಡ್ತು.
ಇದು 80 ಹತ್ತತ್ರ 78 ವರ್ಷ ಆದಮೇಲೆ ಬಿ ಜೆ ಪಿಯವರಿಗೆ ಇವತ್ತು ಜ್ಞಾನೋದಯ ಆಗಿದೆ. ಅದು ಬ್ರಿಟಿಷ್ನವರು ಏನೋ ಅವ್ರಿಗೆ ಮನವೊಲಿಸೋದಕ್ಕೆ ಅಂತ ಏನಮ್ಮ ಬ್ರಿಟಿಷ್ನವರ ಏನು ಜನಗಣಮನದಿಂದ ತಪ್ಪೇನಿದೆ ಅಂತ ನನಗೇನೋ ಗೊತ್ತಾಗ್ತಿಲ್ಲ. ಆಮೇಲೆ ಒಂದೇ ಮಾತರಮ್ಮ ಇವರು ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ, ಯಾರು ಬಿ ಜೆ ಪಿಯವರು ಬಳಸ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಸೇವಾದಳ ಇದೆಯಲ್ಲ, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾವು ಒಂದೇ ಮಾತರಮ್ಮೆ ನಾವು ಬಳಸೋದು. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಸೇವಾದಳದ ಕಾರ್ಯಕ್ರಮದಲ್ಲಿ ನಾವು ಯಾವತ್ತೂ ಆಡಿಸ್ತೀವಿ. ಇವರು ಬಿ ಜೆ ಪಿಯವರು ಒಂದೇ ಮಾತ್ರ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಆಮೇಲೆ 78 ವರ್ಷ ಆಯಿತು, ಈಗಲೂ ಕೂಡ ಗಾಂಧಿಯವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ನೆಹರು ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಕಾಂಗ್ರೆಸ್ ಬಗ್ಗೆ ಅಪಪ್ರಚಾರ ಮಾಡೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ರನ್ನ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ತಪ್ಪಿಸ್ಬಿಟ್ರು ಅಂತ ಹೇಳೋದು. ಇದೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೇ ಇವರಿಗೆ RSSನ ನಿಷೇಧ ಮಾಡಿದರು. ಆಮೇಲೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಜಾತ್ಯತೀತ ವ್ಯಕ್ತಿ, ಇವ್ರು ನೋಡಿದ್ರೇ ಆಗ್ತಿರಲಿಲ್ಲ ಅಲ್ವಾ. ಮತ್ತು ಈ ಥರದ ಚರಿತ್ರೆಯನ್ನು ಕೆದಕುವ ಕೆಲಸ, ಚರಿತ್ರೆಯನ್ನು ತಿರುಚುವ ಕೆಲಸವಂತ ಬಿ ಜೆ ಪಿಯವರು ಮೊದಲಿಂದಲೂ ಮಾಡ್ಕೊಂಡ್ಬರ್ತಾ ಇದ್ದಾರೆ, ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಅವ್ರ ವಾಟ್ಸಪ್ ಗುಂಪೇ ಇದೆಯಲ್ಲ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೇ ಸುಮಾರು ಒಂದು 700 ಜನಕ್ಕೆ ಇಟ್ಕೊಂಡಿದ್ದಾರೆ ಸುಳ್ಳು ಸುದ್ದಿಗಳನ್ನು ಹಬ್ಸೋದಕ್ಕೆ. ಒಂದೇ ಮಾತರಂ ಬಗ್ಗೆ ನಮಗಿದ್ದಷ್ಟು ಗೌರವ ಜನಗಣಮನ ಬಗ್ಗೆ ಅಷ್ಟೇ. ಇಡೀ ದೇಶ ಯಾರೂ ಕೂಡ ಅದ್ರ ಬಗ್ಗೆ ಅಪಪ್ರಚಾರ ಎತ್ತಿಲ್ಲ. ಇವತ್ತು ಕಾಗೇರಿಯವರು ಅದರ ಬಗ್ಗೆ ಅಪಪ್ರಚಾರ ತೆಗೆದಿದ್ದಾರೆ. ಏನಮ್ಮ ಯಾರು ರಾಜಣ್ಣವರು ನಮಗೇನು ಕರೆದಿಲ್ಲಮ್ಮ. ನಾನು ಅಲ್ಲ, ನಾವು ಈ ರಾಜಕೀಯ ಡಿನ್ನರ್ ಆದರೆ ಹೋಗಲ್ಲ. ಅವರು ಹುಟ್ಟುಹಬ್ಬಕ್ಕೆ ಕರೆದಿದ್ರು ಹೋಗಿದ್ದೆ. ಆಮೇಲೆ ಅವರ ಕ್ಷೇತ್ರದಲ್ಲೇ ಶನಿವಾರ ಒಂದು ನಮ್ಮ ಇದಿದೆ, RTO ಆಫೀಸು ಫೌಂಡೇಶನ್ನು ಮತ್ತು ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ನಮ್ಮ ಟ್ರ್ಯಾಕ್ ಇರುತ್ತಲ್ಲ, ವೆಹಿಕಲ್ ಟ್ರ್ಯಾಕಿಂಗ್ದು ಎರಡೂ ಗುದ್ಲಿ ಪೂಜೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಊಟಕ್ಕೆ ನಮ್ಗೆ ಕರೆದಿಲ್ಲ, ಆದರೆ ಅವರ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಅವ್ರ ಹುಟ್ಟುಹಬ್ಬಕ್ಕೆ ಹೋಗಿದ್ದೆ. ಇಲ್ಲ, ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲಪ್ಪ. ಅದೆಲ್ಲ ಮಾತಾಡೋದಿಲ್ಲಮ್ಮ ನಾವು. ನಾನು ಡೆಲ್ಲಿಗೆ 2.5 ವರ್ಷದಲ್ಲಿ ಹೋಗಿರೋದು 2 ಸಲ. ಒಂದು GST ಬಗ್ಗೆ ನಾವು ಪ್ರೊಟೆಸ್ಟ್ ಮಾಡಿದ್ವಲ್ಲ, GST ಬಗ್ಗೆ ಪ್ರೊಟೆಸ್ಟ್ ಮಾಡಿದ್ವಲ್ಲ, ಆವತ್ತು ಒಂದು ಸಲ ನಮ್ಮ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಒಂದು ಮನವಿ ಕೊಡೋದಕ್ಕೆ ಕುಮಾರಸ್ವಾಮಿ ಅವ್ರು ಮೀಟ್ ಮಾಡೋಕ್ಕೆ ಹೋಗಿದ್ದೆ. 2.5 ವರ್ಷದಲ್ಲಿ ನಾನು ದೆಹಲಿಗೆ ಹೋಗಿರೋದು 2 ಸಲ. ನಾನು ಯಾವತ್ತೂ ಕೂಡ ಸ್ಥಾನಮಾನದ ಬಗ್ಗೆ ಇನ್ಫ್ಲೂಯೆನ್ಸು ಮಾಡಿ ಇದುವರೆಗೂ ಯಾವುದೂ ತೊಗೊಂಡಿಲ್ಲ, ಮುಂದಕ್ಕೂ ಕೂಡ ತಗೊಳ್ಳಲ್ಲ. ನಮ್ಗೆ ಅರ್ಹತೆ ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಬೇಡ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತಾ ಇರುತ್ತೆ. ಎಲ್ಲೆಲ್ಲಿ ತಪ್ಪಾಗುತ್ತೆ, ಎಲ್ಲೆಲ್ಲಿ ಅಧಿಕಾರಿಗಳು ತಪ್ಪು ಮಾಡ್ತಾರೆ, ಅವ್ರ ಮೇಲೆ ನಮ್ಮ MD ಅವರು ಕ್ರಮ ತಗೊಂಡಿದ್ದಾರೆ. ಇಲ್ಲಾಂದರೆ ತಪ್ಪುಗಳಿಗೆ ಮುಂದುವರಿತಾ ಇರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.